हर 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 हल 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 हर श्री गुरुगणाधिपतये नमः। पालिसो पालिसो पार्वती तनया
ಪಾರ್ವತಿ ತನಯ ಪಾಲಿಸೋ ವಿಘ್ನ ವಿನಾಶಕ ಸದಯ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘದ ಮಹಿಳಾ ಸದಸ್ಯರಿಂದ ತಾಳಮದ್ದಳೆ ಪ್ರಸಂಗ ಸಮರ ಸನ್ನಾಹ ವೀರ ಅಭಿಮನ್ಯು. ಹಿಮ್ಮೇಳದಲ್ಲಿ ಭಾಗವಹಿಸುವವರು ಭಾಗವತರಾಗಿ ಶ್ರೀ ನಿತೀಶ್ ಕುಮಾರ್ ಮನೋಳಿತ್ತಾಯ. ಚಂಡೆಮದ್ದಳೆ ವಾದನದಲ್ಲಿ ಶ್ರೀ ತೆಂಕಬೈಲು ಗೋಪಾಲಕೃಷ್ಣ ಭಟ್, ಶ್ರೀ ವಿಷ್ಣು ಶರಣ ಭನಾರಿ, ಶ್ರೀ ಕೃಷ್ಣ ಪ್ರಸಾದ್ ಬೆಳ್ಳಿಪಾಡಿ, ಶ್ರೀ ವಿದ್ಯಾಭೂಷಣ ಪಂಜಾಜೆ. ಪಾತ್ರವರ್ಗದಲ್ಲಿ ಭಾಗವಹಿಸುವವರು ಧರ್ಮರಾಯನಾಗಿ ಶ್ರೀಮತಿ ಸುಜಾತಾ ಮೋಹನ್ ರೈ ದೇಲಂಪಾಡಿ, ಭೀಮಸೇನ 1ನೇ ಭಾಗದ ಭೀಮಸೇನನಾಗಿ ಶ್ರೀಮತಿ ಜಲಜಾಕ್ಷಿ ಸತೀಶ್ ರೈ ಬೆಳ್ಳಿಪಾಡಿ, ಅರ್ಜುನನಾಗಿ ಶ್ರೀಮತಿ ಶೀಲಾ ಹೇಮನಾಥ ಕೇದಗಡಿ, ಶ್ರೀಕೃಷ್ಣನಾಗಿ ಶ್ರೀಮತಿ ಶಾಂತಾಕುಮಾರಿ ದೇಲಂಪಾಡಿ, ಕೌರವನಾಗಿ ಶ್ರೀಮತಿ ಪವಿತ್ರ ದಿವಾಕರ ಮುದಿಯಾರು. ಭೀಮಸೇನ 2ನೇ ಭಾಗದಲ್ಲಿ ಶ್ರೀಮತಿ ಕುಸುಮಾವತಿ ಜಯಪ್ರಕಾಶ ಕುತ್ತಿಮುಂಡ, ಭಗದತ್ತನಾಗಿ ಶ್ರೀಮತಿ ನಳಿನಾಕ್ಷಿ ಹರೀಶ ಮುದಿಯಾರು, ಅಭಿಮನ್ಯುವಾಗಿ ಶ್ರೀಮತಿ ಸುಮಲತಾ ಉದಯಕುಮಾರ್, ಭೀಷ್ಮನಾಗಿ ಶ್ರೀಮತಿ ಸರಿತಾ ರಮಾನಂದರೈ ದೇಲಂಪಾಡಿ ಇವರು ಭಾಗವಹಿಸಲಿರುವರು. ನಿರ್ದೇಶನ ಶ್ರೀ ವಿಶ್ವವಿನೋದ ಭನಾರಿ. ಅರ್ಥ ಸಾಹಿತ್ಯ ಶ್ರೀ ನಾರಾಯಣ ದೇಲಂಪಾಡಿ. ಪ್ರಸಂಗದ ಸಂಯೋಜನೆ ಹಾಗೂ ಸಹಕಾರ ನೀಡುವವರು ಶ್ರೀ ರಮಾನಂದರೈ ದೇಲಂಪಾಡಿ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅಂಬುರುಗದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ
ಪರಿಗಣಿಸಿದ್ದೇನೆ. ಈ ದಿನದಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳು ಸಮಸ್ತ ಆರ್ಯಾವರ್ತದ ಭವಿಷ್ಯವನ್ನೇ ಬದಲಾಯಿಸಲು ಸಾಧ್ಯವಿದೆ. ಇದುವರೆಗಿನ ನಮ್ಮ ಜೀವನದಲ್ಲಿ ಅನೇಕ ಪರೀಕ್ಷೆಗಳನ್ನು ಎದುರಿಸಿದವರು ನಾವು. ನಮ್ಮ ಭಾವನು ಜಗದ ದೇವನೂ ಆದ ಶ್ರೀಕೃಷ್ಣನ ಕೃಪೆಯಿಂದ ಎಲ್ಲವನ್ನೂ ದಾಟಿ ಈ ಹೊತ್ತು ಒಡ್ಡೋಲಗದಲ್ಲಿ ಬಂದು ಮಂಡಿಸಿದ್ದೇನೆ. ಹೇಳಿ ಕೇಳಿ ಕೃಷ್ಣ ಸಂಧಾನ ವಿಫಲವಾಗಿದೆ. ತಮ್ಮಂದಿರೆಲ್ಲ ಅಪಾರ ಸಂತೋಷದಲ್ಲಿದ್ದು ಮುಂದಿನ ಯುದ್ಧದ ನಿರೀಕ್ಷೆಯಲ್ಲಿದ್ದಾರೆ. ಮಡದಿಯಾದಂತಹ ಪಾಂಚಾಲೆಯು ತನ್ನ ಶಪಥದ ಈಡೇರುವಿಕೆಗಾಗಿ ಕಾಯುತ್ತಾ ಇದ್ದಾಳೆ. ಆದರೆ ನನಗೇಕೋ ಇದೆಲ್ಲ ಮನಸ್ಸಿಗೆ ಸಮಂಜಸವೆನಿಸುವುದಿಲ್ಲ. ನಾನು ಮನಸ್ಸು ಮಾಡಿದರೆ ಈ ಯುದ್ಧವನ್ನು ಈಗಲೂ ತಪ್ಪಿಸುವ ಅವಕಾಶವಿದೆ. ಆದರೆ ತಮ್ಮಂದಿರಲ್ಲಿ ಕೇಳದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ತಮ್ಮಂದಿರೇ, ಅಣ್ಣ, ಅನುಜಾತರಿರ ಕೇಳಿ ದುರದೊಳು ರಾಜವ ಅಣ್ಣ, ಇದುವರೆಗೆ ನಡೆದಂತಹ ವಿಚಾರಗಳೆಲ್ಲವೂ ನಿಮಗೆ ಗೊತ್ತೇ ಇದೆ. ಹಸ್ತಿನಾವತಿಗೆ ತೆರಳಿದ ಶ್ರೀಕೃಷ್ಣ ತನ್ನ ಸಂಧಾನ ಕಾರ್ಯದಲ್ಲಿ ವಿಫಲನಾಗಿ ರಣವೀಳ್ಯವನ್ನು ಪಡೆದುಕೊಂಡು ಬಂದಿದ್ದಾನೆ. ಬೆಂಬಲಕ್ಕೆ ಭೂಪರನೆರಹಿ ಕುರುಮಂಡಲಕ್ಕೆ ಸನ್ನಹರಾಗಿ ಸಮರಕ್ಕೆ ಬರಲಿ ಪಾಂಡವರು ಎಂದು ಕೌರವ ಹೇಳಿದನಂತೆ. ಅಂದರೆ ಕೌರವನ ದುರ್ಬುದ್ಧಿ ಇನ್ನೂ ಕಡಿಮೆ ಆಗಿಲ್ಲ ಎಂದಾಯಿತು. ಯುದ್ಧದ ಸಿದ್ಧತೆ ಎನ್ನುವ ನೆಪದಲ್ಲಿ ಕೃಷ್ಣನ ಅಣತಿಯಂತೆ ಭರತಖಂಡದ ಸಮಸ್ತ ರಾಜರುಗಳನ್ನು ನಮ್ಮ ಬಳಿ ಕರೆಸಿ ಈಗ ಲೆಕ್ಕ ಮಾಡಿದಾಗ ನಮ್ಮ ಸೈನ್ಯದ ಬಲ 7 ಅಕ್ಷೋಹಿಣಿ ತಲುಪಿದೆ. ಆದರೆ ತಮ್ಮಂದಿರೇ, ಯಾರೊಡನೆ ಈ ಯುದ್ಧ? ಒಂದೇ ವಂಶಾವಳಿಯೊಳು ಹುಟ್ಟಿ ದುಷ್ಕರ್ಮ ಬಂದದೆ ಬೆಗಿ ಬಡೆದು ಒಂದೇ ವಂಶಾವಳಿಯೊಳು ಹುಟ್ಟಿ ದುಷ್ಕರ್ಮ
ಯಾರೊಡನೆ ಈ ಯುದ್ಧ? ಹಾ ನಮ್ಮದೇ ವಂಶಾವಳಿಯಲ್ಲಿ ಹುಟ್ಟಿದ ಈ ಸುಯೋಧನ ಹಾ. ತನ್ನದ್ದಾದ ದುಷ್ಕರ್ಮದಿಂದಾಗಿ ಬಂಧು ಬಾಂಧವ ಗುರು ಹಿರಿಯರ ಮಧ್ಯೆ ಕಲಹವನ್ನು ತಂದಿಟ್ಟನಲ್ಲ. ಆಹಾ. ಹಸ್ತಿನಾವತಿಯ ಅಧಿಪತ್ಯಕ್ಕಾಗಿ ಚಂದ್ರವಂಶದ ಕುಡಿಗಳು ಪರಸ್ಪರ ಹೋರಾಡಿ ಸಾಯುವಂತಹ ಪರಿಸ್ಥಿತಿ ಬಂತೆ. ಹಾ ನಮ್ಮ ರಥವನ್ನು ಮುಂದುವರಿಸಿ ಹಿರಿಯರಾದ ಭೀಷ್ಮಾಚಾರ್ಯರು, ಗುರುಗಳಾದ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಮುಂತಾದವರ ಮುಂದೆ ನಿಲ್ಲಿಸಬೇಕೇ? ಹಾ ಇದೆಲ್ಲ ಯಾಕೆ? ನಿನ್ನೆ ಹುಟ್ಟಿ ಇವತ್ತು ಬಾಳಿ ನಾಳೆ ಸಾಯುವಾಗ ಈ 3 ದಿನದ ಹಗರಣಕ್ಕಾಗಿ ಬಂಧು ಬಾಂಧವರಾದ ನಾವು ನಾವೇ ಹೋರಾಡಬೇಕೇ? ಹಾ 3 ದಿನದ ನಗರಣಗೀಗ ನಮ್ಮೊಳು ಓರುವ ಜಾಗೆನಲು ಮಾರುತ ಬದಗತಿಯೇರಿ ಗರ್ಜಿಸಿ ಉಗಾರದೊಳಿಂದೆಂದನು. ಕೂಡಿದ ಸಭೆಯಳು ಸತಿಯ ಏನು ಹೇಳುತ್ತಾ ಇದ್ದೀರಿ? ಆ, ಇಷ್ಟೆಲ್ಲ ತೊಂದರೆಗಳನ್ನು ಕೊಟ್ಟರೂ ಕೂಡ ಆ. ಆ ದುಷ್ಟನಾದ ಕೌರವನ ಮೇಲಿನ ಪ್ರೀತಿಯನ್ನು ಕಡಿಮೆಯಾಗಲಿಲ್ಲವೇ? ಆ, ಕೇವಲ ಒಂದೇ ಒಂದು ವಿಚಾರವನ್ನು ಆಲೋಚನೆ ಮಾಡಿದರೆ ಸಾಕು. ಆ, ದ್ಯೂತದ ಪಣದ ಪ್ರಕಾರವಾಗಿ ಆ. ನಾವು ದ್ರೌಪದಿಯನ್ನು ಸೋತಾಗ ಆ. ತುಂಬಿದ ಸಭೆ ಎನ್ನುವಂತಹ ವಿಚಾರವನ್ನು ಲೆಕ್ಕಿಸದೆ ಆ, ಆ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಎಳೆದು ಆ. ಕೂದಲನ್ನು ಬಿಚ್ಚಿ ಆ ದುಷ್ಟನಾದ ಕೌರವ ಮತಿಗೇಡಿಯಂತೆ ಕುಣಿಯಲಿಲ್ಲವೇ? ಆ, ಆ ಸಂದರ್ಭದಲ್ಲಿ ಶ್ರೀಕೃಷ್ಣನ ಅನುಗ್ರಹ ಇಲ್ಲದೆ ಇರುತ್ತಿದ್ದರೆ ಏನಾಗುತ್ತಿತ್ತು ನಿನಗೆ ಗೊತ್ತಿದೆ ತಾನೇ? ಆ, ನಮ್ಮ ಅರಸಿ ಆ. ಚಂದ್ರವಂಶದ ಸೊಸೆ ಎನ್ನುವಂತಹ ವಿಚಾರವನ್ನು ಆ. ಆಲೋಚಿಸದೆ ತನ್ನ ದಾಷ್ಟ್ಯದ ಪರಮಾವಧಿಯನ್ನು ಪ್ರದರ್ಶಿಸಿದಂತಹ ಆ. ಆ ಕೌರವನ ಮೇಲಿನ ಕರುಣೆ ಇನ್ನೂ ಬಾಕಿ ಇದೆಯೇ ಅಣ್ಣ? ಗಣ್ಯರ ದೇವನಾಗಿದ್ದೆ. ಅಣ್ಣ, ಆ ಪರಿಸ್ಥಿತಿಯ ನಂತರ ಕೇವಲ ನಿನ್ನ ಒಂದೇ ಒಂದು ಅಣತಿ ಇಲ್ಲವಾದ್ದರಿಂದ ಮಾತ್ರ ಸುಮ್ಮನೆ ಕುಳಿತುಕೊಳ್ಳಬೇಕಾಯಿತು. ಆ. ಇಲ್ಲದೇ ಇದ್ದಲ್ಲಿ ಆ. ಆ ಕ್ಷಣದಲ್ಲಿ ಹಸ್ತಿನಾವತಿಯು ರಣರಂಗವಾಗುತ್ತಿತ್ತು. ಆ ನಂತರ ನಾವು ಅನುಭವಿಸಿದಂತಹ ಕಷ್ಟಗಳು ಒಂದೇ ಎರಡೇ. ಆ, ತಲೆ ತಗ್ಗಿಸಿ ಕಾಡಿಗೆ ಹೋಗಿ ಜೀವನಕ್ಕೆ ಬೇಕಾಗಿ ಅಲೆದಾಡಬೇಕಾದಂತಹ ಸಂದರ್ಭವು ನಮಗೆ ಬಂದೊದಗಿತ್ತು. ಆ, ಅಣ್ಣ, ಆ ಸಂದರ್ಭದಲ್ಲಿಯೂ ನಮ್ಮನ್ನು ಸುಮ್ಮನೆ ಬಿಟ್ಟಿದ್ದಾನೆಯೇ? ಆ. ಇಲ್ಲ, ಅಲ್ಲಿಗೂ ಕೂಡ ದುರ್ವಾಸ ಮುನಿಗಳನ್ನು ಕಳುಹಿಸಿ ನಮಗೆ ಶಾಪ ಸಿಗುವಂತೆ ಆಲೋಚಿಸಿದ. ಆ. ಆದರೆ ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನು ಕಾಪಾಡಿದ. ಆ. ಅಣ್ಣ, ಏನು ಮಾಡಬೇಕು ಗೊತ್ತೇ? ತುರುಪದಿಯನ್ನು ಹೊಗಳುತ್ತಲೇ
ಕಾಡಿಗೆ ಹೋಗುವುದಾದರೆ ಹೋಗು. ಆ, ಈ ಭೀಮ ಏನು ಮಾಡುತ್ತಾನೆ ಕೇಳು. ಆ, ಸಾಕ್ಷಾತ್ ಪರಮಶಿವನು ಹ್ಮ್, ಪ್ರತ್ಯಕ್ಷವಾಗಿ ಬಂದರೂ ಆ, ಆತನನ್ನು ತಡೆದು ಹ್ಮ್, ಸಮಸ್ತ ಕೌರವರನ್ನು ಸಂಹರಿಸಿಯೇ ತೀರುತ್ತೇನೆ. ಆ, ಆ ಮೂಲಕ ನಾನು ಮಾಡಿದಂತಹ ಪ್ರತಿಜ್ಞೆ ಏನಿದೆಯೋ ಹ್ಮ್, ಅದನ್ನು ನಾನು ಪೂರೈಸಿಯೇ ತೀರುತ್ತೇನೆ. ಆ. ಅಣ್ಣ, ನೀನು ಬೇಕಾದರೆ ಕಾಡಿಗೆ ಹೋಗು ಹೋಗು. ತಮ್ಮ ಸೈರಿಸು ಸೈರಿಸು. ತಮ್ಮ ಲಾಲಿಸುತ್ತಾತ ಗುಣ ಸಂಪನ್ನ ತಮ್ಮ ಲಾಲಿಸುತ್ತಾತ ಗುಣ ಸಂಪನ್ನ ನಿನ್ನ ಭಿಮತವ ಮೀರೆನು ನಮ್ಮವರು ಮತ್ತೊಮ್ಮೆ ದಾರುತ ಕೊಲಲು ದೋಷಿಲ್ಲ ನಮ್ಮವರು ಮತ್ತೊಮ್ಮೆ ಸಾರುತ ಕೊಲಲು ದೋಷಿಲ್ಲ ತಮ್ಮ ಸೈರಿಸು ಸೈರಿಸಲು ತಲಿಗೆ ತಮ್ಮ ಸೈರಿಸು ಸೈರಿಸೆನು ತಲಿಗೆ ಧರ್ಮಜನು ಬಲು ಗುಣನ ನೋಡುತ್ತ ಒಮ್ಮೆ ನಿಲ್ನಯ ಮತಗಳೇ ನೆನಪೇದ ಕೈ ಮುಗಿದು ತಮ್ಮ ಲಾಲಿಸುತ್ತಾತ ಗುಣ ಸಂಪನ್ನ ತಮ್ಮ ಅಣ್ಣ, ಸೈರಿಸು ಸೈರಿಸು. ನೀನು ತಾತಗುಣ ಸಂಪನ್ನ. ಆಹಾ. ಏಕಾಏಕಿ ಕೋಪವನ್ನು ತಾಳಿದರೂ ಅಣ್ಣನ ಎಂಕೆ ಎಂಬುದು ನಿನ್ನನ್ನು ಸುಮ್ಮನಾಗಿಸುತ್ತದೆ. ಹಾ. ಅದು ನಿನ್ನ ದೌರ್ಬಲ್ಯವಲ್ಲ, ಬದಲಾಗಿ ಅಣ್ಣನ ಮೇಲಿಟ್ಟಿರುವ ಗೌರವದ ದ್ಯೋತಕವೆಂದೇ ಭಾವಿಸಿದ್ದೇನೆ. ಹಾ. ಆ ಗೌರವವೇ ಹಿಂದೆ ವಸ್ತ್ರಾಪಹರಣದ ಸಮಯದಲ್ಲಿ ಕೀಚಕ ವಧಿಗಿಂತ ಮೊದಲು ಹಾಗೆ ವಿರಾಟ ನಗರಿಯಲ್ಲಿ ಮೂಜಿಗಾಗಿ ದ್ಯೂತವನ್ನು ಆಡುತ್ತಿರುವ ವೇಳೆ ಹಾ. ಅಂತಹ ಅನೇಕ ಸಂದರ್ಭದಲ್ಲಿ ದಿಢೀರ್ ಪ್ರತಿಕ್ರಿಯೆಯನ್ನು ವ್ಯಕ್ತಗೊಳಿಸುವುದರಿಂದ ನಿನ್ನನ್ನು ಹಿಂದುಳಿಯುವ ಹಾಗೆ ಮಾಡಿದೆ. ಓಹೋ ಅಣ್ಣ, ಅಣ್ಣ. ತಮ್ಮ ನಿನ್ನ ಅಭಿಮತವನ್ನು ಮೀರುತ್ತಿದ್ದೇನೆಂದು ಅರ್ಥವಲ್ಲ. ಆದರೆ ತಮ್ಮ ಇನ್ನೊಮ್ಮೆ ಸಾರಿ ಕೊಂದರೆ ದೋಷವಿಲ್ಲ ಎನ್ನುವ ಕಾರಣಕ್ಕಾಗಿ ಇಷ್ಟು ಹೇಳಿದೆ. ಭೀಮಸೇನ, ಇನ್ನೊಬ್ಬನಿದ್ದಾನಲ್ಲ ಫಲ್ಗುಣ, ಅವರ ಅಭಿಪ್ರಾಯವನ್ನು ಕೇಳೋಣ. ಅರ್ಜುನ, ನಿನ್ನ ಅಭಿಪ್ರಾಯ ಸಂದಿಗೈದಿಗ ಹರಿಯ ದುರುಳ ರತ್ಯುಗ್ರದ್ಯೂ ಸಂದಿಗೈದಿಗ ಹರಿಯ ದುರುಳ ರತ್ಯುಗ್ರದ್ಯೂ ಬಂದಿಸಲ್ಮನ ಮಾಡಿ ಅಪಮಾನಗೈದಿಗರು ಮನ ಮಾಡಿ ಅಪಮಾನಗೈದಿಗರು ಹಿಂದೆಲಾಗದೊಳ್ ಇರಿಯಿಕ್ಕಿಗರಳಮು ಮೆಲಲಿತ್ತ ಕಡು ಮೂರ್ಖರಾಗ ಸಂದಿಗೈದಿಗ ಕರಿಯ ದುರುಳ ರತ್ಯುಗ್ರದ್ಯು ಬಂದಿಸಲ್ಮನ ಮಾಡಿ ಅಪಮಾನಗೈದಿಗರು ಅಣ್ಣ, ಕೌರವರು ಮಾಡಿದ ಕೆಟ್ಟ ಕಾರ್ಯಗಳು ಒಂದೇ ಎರಡೇ, ಆ. ಪ್ರತಿಯೊಂದು ಕೂಡ ಆ. ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅವನು ಮಾಡಿದ ಒಂದೊಂದು ಕೆಟ್ಟ ಕಾರ್ಯವು ಸಾಕ್ಷಿಯಾಗಿ ನಿಂತಿದೆ. ಅರಗಿನಾಳಯದಲ್ಲಿ
ನಮ್ಮನ್ನು ಕೂಡಿ ಹಾಕಿ ಕೊಲ್ಲುವಂತ ಕೆಟ್ಟ ಹಂತದಿಂದ ಹಿಡಿದು ಸಿಗುವ ಎಲ್ಲಾ ಸಂದರ್ಭಗಳನ್ನು ನಮ್ಮ ನಾಶಕ್ಕಾಗಿ ಕೌರವ ಉಪಯೋಗಿಸಿಕೊಂಡಿದ್ದಾನೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಅಣ್ಣ, ಆ ವಿಚಾರನ ಬಿಡು. ನಮ್ಮ ಬಲಿಯಿಂದ ಸಂಧಿಕಾರ್ಯಕ್ಕೆ ಹೋದಂತ ಶ್ರೀಕೃಷ್ಣ ಪರಮಾತ್ಮನನ್ನು ಕೂಡ ಬಂಧಿಸುವಲ್ಲಿ ಪ್ರಯತ್ನ ಮಾಡಿ ಅಪಮಾನಗೈದಿದ್ದಾನೆ ಎನ್ನುವಾಗ ಈ ನೀಚ ಪ್ರವೃತ್ತಿಗೆ ಕೊನೆಗಾಣಿಸದೇ ಲೇಸಲ್ಲವೇ? ಆದ ಕಾರಣ ಆ ಧೂರ್ತನನ್ನು ಏನು ಮಾಡಬೇಕು ಗೊತ್ತೇ? ಹಿಂದೆಗೆಯದೀಗ ಸಂಕರಿಸಿ ರಾಜ್ಯವ ಸೆಳೆವಾಗ, ಹಿಂದೆಗೆಯದೀಗ ಸಂಕರಿಸಿ ರಾಜ್ಯವ ಸೆಳೆವಾಗ, ಒಂದೇ ಚಲವಿಗುದೆನಗೆ ಮರುಕವಿಲ್ಲಗ್ರಜನಿಗೆ, ಒಂದೇ ಜಲವಿಗುದೆನಗೆ ಮರುಕವಿಲ್ಲಗ್ರಜನಿಗೆ, ವಂದಿಪೆನು ಕಾತ್ರ ಧರ್ಮಗಳಂತೆ ಸಂಗರವ ವಿರಚಿಪುದೆ ಸರಿಯದನು. ಓ ಅಣ್ಣ, ರಣವಿಳಿಯವನು ತಂದಿರುವಂತಹ ಸಂದರ್ಭದಲ್ಲಿ ಯುದ್ಧದಿಂದ ಹೊರಹೋಗದೆ ವೀರಾವೇಶವಾಗಿ ಹೋರಾಟ ಮಾಡಿ ಆ ಕೌರವರನ್ನು ಸದಬಡಿದು ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ ಅಣ್ಣ, ಇದೇ ನನ್ನ ನಿರ್ಧಾರನು. ಹಾಗಾದರೆ ಇದು ನಿನ್ನ ಅಭಿಪ್ರಾಯವಲ್ಲವೇ? ಅಂತೂ ತಮ್ಮಂದಿರಾದ ನೀವೆಲ್ಲರೂ ಯುದ್ಧವೇ ಬದ್ಧ ಎನ್ನುವ ತೀರ್ಮಾನಕ್ಕೆ ಬಂದಾಗಿದೆ. ಈಗ ಏನು ಮಾಡಲಿ? ಕೃಷ್ಣ ಕೃಷ್ಣ ಸುರಪಸುತ್ತ ನಿಂತು ಹೇಳುವಂತಹ ಪರಿಸ್ಥಿತಿ ಬಂದು ತಲುಪಿದೆ. ಇದುವರೆಗೆ ಧರ್ಮಜ ಹೇಳಿದಂತ ಯಾವುದೇ ತೀರ್ಮಾನವನ್ನು ಅಲ್ಲಗಳೆದವರು ತಮ್ಮಂದಿರಲ್ಲ. ಆದರೆ ಈಗ ಭೀಮ, ಅರ್ಜುನ, ನಕಲ ಸಹದೇವಾದಿಗಳು ಒಂದು ಕಡೆಯಾದರೆ ಧರ್ಮರಾಯ ಏಕಾಂಗಿಯಾಗಿದ್ದಾನೆ. ಪರಿಣಾಮವಾಗಿ ಚಿಂತೆ ಎಂಬ ಬೇರೆ ಯಾವುದನ್ನು ಆಳುವುದಕ್ಕೂ ಸಾಧ್ಯವಿಲ್ಲದೆ ಹೋದರೂ ಚಿಂತೆ ಎನ್ನುವ ಸಮುದ್ರವನ್ನು ಆಳುವುದಕ್ಕೆ ಸೂಕ್ತ ವ್ಯಕ್ತಿ ಧರ್ಮಜ ಎನ್ನುವುದು ಕಾಣುತ್ತಾ ಇದೆ. ಆದರೆ ಅವನನ್ನು ಈ ರೀತಿ ಬಿಡುವುದಕ್ಕೆ ಸಾಧ್ಯವಿದೆಯೇ? ಅವನಲ್ಲಿರುವಂತಹ ಕ್ಷಾತ್ರ ತೇಜಸ್ಸನ್ನು ಉದ್ದೀಪನಗೊಳಿಸಬೇಕಾಗಿದೆ. ಅದಕ್ಕಾಗಿ ಅತ್ತ ಕಡೆಗೆ ಹೋಗುತ್ತೇನಂತೆ. ನೋಡೋಣ
ಸ್ವಾಮಿ, ವಂದಿಸಿಕೊಂಡಿದ್ದೇನೆ, ವಂದಿಸಿಕೊಂಡಿದ್ದೇನೆ. ಯಾವಾಗ ನನಗೆ ನಿನ್ನ ಅಗತ್ಯ ಅತಿ ಹೆಚ್ಚು ಇದೆಯೋ ಆ ಸಮಯದಲ್ಲಿ ಬರುವುದು ನಿನ್ನ ದೊಡ್ಡ ಗುಣ. ಉಚಿತವಾದಂತ ಆ ಆಸನವನ್ನು ಇಟ್ಟಿದ್ದೇನೆ, ನನ್ನ ಸತ್ಕಾರವನ್ನು ಸ್ವೀಕರಿಸಬೇಕು ಸ್ವಾಮಿ. ಧರ್ಮಜ, ಸತ್ಕಾರವನ್ನೇನೋ ಮಾಡಿದ್ದೀಯ, ಆದರೆ ನಿನ್ನ ಮುಖದಲ್ಲಿ ಕಾಣಬೇಕಾದಂತಹ ಸಂತೋಷ ಉತ್ಸಾಹ ಕಾಣುತ್ತಾ ಇಲ್ಲವಲ್ಲವಯ್ಯ. ಧರ್ಮಜ, ನಮ್ಮ ವೈರಿಗಳು ಏನು ಮಾಡುತ್ತಾ ಇದ್ದಾರೆ ಗೊತ್ತೇ? ಧರ್ಮಜ, ಶೌರ್ಯದೊಳು ಮುಂದೈ ತರುವರು ಸಮರದೊಳು, ಮುಂದೈ ತರುವರು ಸಮರದೊಳು. ಯುದ್ಧದ ಸಕಲ ಸಿದ್ಧತೆಗಳು ಆಗಿರುವಂತಹ ಈ ಹೊತ್ತಲ್ಲಿ ನಮ್ಮ ವಿರೋಧಿಗಳಾದ ಕೌರವರು ಬಹಳ ಸಂತೋಷದಿಂದ ಮುಂದುವರಿಯುತ್ತಾ ಇದ್ದಾರೆ. ಆದರೆ ನಮ್ಮ ಪಾಳೆಯದ ನಾಯಕನಾದಂತಹ ನೀನು ಸಮಸ್ತರನ್ನು ಹುರಿದುಂಬಿಸಿ ಮುನ್ನುಗ್ಗಬೇಕಾಗಿತ್ತು. ಅದನ್ನು ಬಿಟ್ಟು ನೀನು ವೈರಿ ಪಾಳೆಯದ ಪರಿಭವವನ್ನು ನೋಡಲು ಉತ್ಸಾಹವಿಲ್ಲದವನಂತೆ ಚಿಂತಿಸುತ್ತಾ ಇದ್ದೀಯಲ್ಲ. ಏನಯ್ಯ ಇದು? ನೀವು ಯಾರು? ನಿಮ್ಮ ಸ್ಥಾನವೇನು? ಕುಂಬಿನಿ ಪರ ಬಿರಿದು ಸಮರಾರಂಭದಿ ಕತಿ ಬೆರೆದು, ಸಮರಾರಂಭದಿ ಕತಿ ಬೆರೆದು. ಕುಂಬಿನಿ ಪರ ಬಿರಿದು ಸಮರಾರಂಭದಿ ಕತಿ ಬೆರೆದು, ಸಮರಾರಂಭದಿ ಕತಿ ಬೆರೆದು. ಕುಂಬರಿದು ಸಾಗದೊಳುರೆ ಹೋಗುದು, ಕುಂಬರಿದು ಸಾಗದೊಳುರೆ ಹೋಗುದು, ಸಂಭ್ರಮ ಕಾಲದಿ ಮರುಗು ಮದೇರಗೆ. ಕುಂಬಿನಿ ಪರ ಬಿರಿದು ಸಮರಾರಂಭದಿ ಕತಿ ಬೆರೆದು. ಧರ್ಮಜ, ಯುದ್ಧ ಎಂದರೆ ಕ್ಷತ್ರಿಯರ ರಕ್ತ ಕುದಿಯಬೇಕು. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ. ಇದು ಯುದ್ಧಕ್ಕೆ ಮತ್ತು ಕ್ಷತ್ರಿಯನಿಗೆ ಇರುವಂತಹ ಸಂಬಂಧ. ಯುದ್ಧ ಎಂದಾಕ್ಷಣ ಕ್ಷತ್ರಿಯರಿಗೆ ಉತ್ಸಾಹ ಸಂತೋಷ ಎಲ್ಲವೂ ಇರಬೇಕು. ಅದು ಬಿಟ್ಟು ಈ ಯುದ್ಧದ ಸಮಯದಲ್ಲಿ ದುಃಖಿಸುತ್ತಾ ಇರುವುದಲ್ಲ. ಯುದ್ಧ ಎಂದಾಕ್ಷಣ ನಾವು ಸಂಭ್ರಮದಿಂದ ಮುಂದುವರಿಯಬೇಕು. ಯಾವುದೇ ಕಾರ್ಯದ ಪ್ರಾರಂಭದಲ್ಲಿ ಎಲ್ಲರೂ ಉತ್ಸಾಹದಿಂದಿರುತ್ತಾರೆ ಹೊರತು ದುಃಖಿಸುವುದಿಲ್ಲ. ಆದುದರಿಂದ ಚಿಂತೆಯನ್ನು ಬಿಡು, ಹೊರಡು ಯುದ್ಧಕ್ಕೆ. ಶ್ರೀಲಲಾಪತೆ ಪಾಗಿ ಮುರಾರೇ, ಶ್ರೀಲಲಾಪತೆ ಪಾಗಿ ಮುರಾರೇ.
ಜಗದ ಜ್ಯೋತಿ ಶ್ರೀ ಲಲನಾಪತಿ. ಹಾ. ಲಲನೆ ಎಂದರೆ ಏನರ್ಥ? ಚಂಚಲೆ ಎಂದಲ್ಲವೇ? ಹಾ. ಹಾಗೆ ಭೂಮಿಯು ಕೂಡ ಚಂಚಲವಾದವಳಲ್ಲವೇ? ಹಾ. ಇಂತಹ ಭೂಲಲನೆ ಖಂಡಿತ ಬೇಡ ಸ್ವಾಮಿ, ಬೇಡ. ಚಂಚಲೆ ಆದಂತಹ ಈ ಭೂಮಿ ಸಂಪತ್ತು ಸ್ಥಿರವಲ್ಲ. ಹಾ. ನೀನೇನೋ ನಿನ್ನದ್ದಾದ ಸಾಮರ್ಥ್ಯದಿಂದ ಶ್ರೀ ಲಲನೆಯನ್ನು ನಿತ್ಯವೂ ನಿನ್ನ ಜೊತೆಯಲ್ಲಿಯೇ ಇಟ್ಟುಕೊಂಡಿರುವಿ. ಹಾ. ಆದರೆ ಜನಸಾಮಾನ್ಯರಾದ ನಮಗೆ ಅದು ಸಾಧ್ಯವೇ ಕೃಷ್ಣ? ಹಾ. ಏ ಸದ್ಗುಣ ಸಿಂಧು ಬಂಧು ಬಾಂಧವ ಗುರು ಹಿರಿಯರುಳು ಇಂದು ನಿಂದು ಕಾದುವುದು ಎಂತು? ಆದ ಕಾರಣ ಕೃಷ್ಣ, ಎನಗೆ ವನವಾಸವೇ ಲೇಸು, ಅರಣ್ಯವಾಸವೇ ಲೇಸು. ಈ ಅಸ್ಥಿರವಾದಂತಹ ಸಾಮ್ರಾಜ್ಯ ಅದು ಯಾರಿಗೆ ಬೇಕು ಸ್ವಾಮಿ, ಯಾರಿಗೆ ಬೇಕು? ಕನ್ನಡಿಯೊಳಗೆ ಸಿಕ್ಕಿದ ನಂಟು, ಕನ್ನಡಿಯೊಳಗೆ ಸಿಕ್ಕಿದಂತಹ ನಂಟು ಎಂದಾದರೂ ದೊರಕುವುದುಂಟೆ? ಆದ ಕಾರಣ ಸ್ವಾಮಿ, ಬೇಡ ಬೇಡ. ಅಂತಕಾತ್ಮಜ, ಅಂತ ಅಂತಕಾತ್ಮಜ, ನೀನು ಯಾರು? ಅಂತಕಾತ್ಮಜ ಅಂದರೆ ಯಮ ಧರ್ಮರಾಯನ ಮಗ. ಯಮ ಒಂದು ತೀರ್ಮಾನವನ್ನು ತೆಗೆದುಕೊಂಡ ಅಂದಾದರೆ ಅದರಲ್ಲಿ ಬದಲಾವಣೆ ಸಾಧ್ಯವಿದೆ. ಅಂತಹವನ ಮಗನಾದಂತಹ ನೀನು ಈ ರೀತಿ ಚಂಚಲನಾಗಿರುವುದಕ್ಕೆ ಸಾಧ್ಯವೇ? ಧರ್ಮಜ, ಆ ಕೌರವ ಯಾರು? ಅವನು ಬಹಳ ಹಿಂದಿನಿಂದಲೇ ದುಷ್ಟ. ಕೆಲವರು ಪರಿಸ್ಥಿತಿಯ ಒತ್ತಡಕ್ಕೆ ಕಟ್ಟು ಬಿದ್ದು ದುಷ್ಟ ಕೆಲಸಗಳನ್ನು ಮಾಡುವುದು ಸಹಜ. ಆದರೆ ಅದಕ್ಕೆ ಪ್ರಾಯಶ್ಚಿತ್ತವೂ ಇದೆ, ಪಶ್ಚಾತ್ತಾಪವೂ ಇದೆ, ಪ್ರಾಯಶ್ಚಿತ್ತವೂ ಇದೆ. ಆದರೆ ಈ ಕೌರವ ಏನು ಮಾಡಿದ? ಸಣ್ಣದಿರುವಾಗಲಿಂದಲೇ ಭೀಮನಿಗೆ ವಿಷದ ಲಡ್ಡುಗೆಯನ್ನು ತಿನ್ನಿಸುವುದರಿಂದ ಹಿಡಿದು ಗೋಗ್ರಹಣದವರೆಗೆ ಅನೇಕ ದುಷ್ಟ ಕೃತ್ಯಗಳನ್ನು ಸಂತಸದಿಂದಲೇ ಮಾಡಿದ್ದಾನೆ. ಅವನಿಗೆ ಪ್ರಾಯಶ್ಚಿತ್ತವೂ ಇಲ್ಲ, ಪಶ್ಚಾತ್ತಾಪವೂ ಇಲ್ಲ. ಹಿರಿಯರು ಗುರುಗಳು ಹಿರಿಯರು ಎನ್ನುವ ಯಾರ ಮಾತನ್ನು ಕೇಳದೆ ಧರ್ಮದ ದಾರಿಯನ್ನು ಹಿಂದಕ್ಕೆ ಸರಿಸಿ ಅಧರ್ಮದ ದಾರಿಯಲ್ಲೇ ಮುಂದುವರಿದಂತಹ ನೀಚ, ಅವನ ಬಗ್ಗೆ ನಿನಗೆ ಇನ್ನೂ ಕರುಣೆ ಇದೆ?
ನನಗೂ ಒಂದು ಅಳಲಿದೆ. ಆ, ನಿನ್ನ ಅಭಿಪ್ರಾಯಕ್ಕೆ ವಿರೋಧವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಭೀಮಾದಿಗಳನ್ನು ಸೇರಿಸಿಕೊಂಡು ಯುದ್ಧದಲ್ಲಿ ದುರುಳರನ್ನು ಸಂಹರಿಸುತ್ತೇನೆ. ಆ. ಧರ್ಮಜ, ಈ ರೀತಿ ನನ್ನ ಅಳಲನ್ನು ತೀರಿಸುತ್ತೇನೆ. ಆ. ಏನೋ ಧರ್ಮಜ, ನನಗೂ ಒಂದು ಅಳಲಿದೆ. ಆ, ಯುದ್ಧಕ್ಕೆ ಸಕಲ ಸಿದ್ಧತೆಗಳು ಆಗಿದ್ದಂತಹ ಈ ಹೊತ್ತಲ್ಲಿ ಆ. ನಾನು ನನ್ನ ಅಳಲನ್ನು ತೀರಿಸುತ್ತೇನೆ. ಹಿಂದೆ ರಣವೀಳ್ಯವನ್ನು ಪಡೆಯಲೆಂದು ಹಸ್ತಿನಾವತಿಗೆ ತೆರಳಿದಾಗ ಕೌರವ ಏನು ಮಾಡಿದ ಬಲ್ಲೆಯ? ನಾನು ರಣವೀಳ್ಯವನ್ನು ಪಡೆಯಲು ಹೋಗುವಾಗ ನನ್ನ ತಂಗಿಗೊಂದು ಮಾತನ್ನು ಕೊಟ್ಟಿದ್ದೇನೆ. ಆ, ತಂಗಿ, ನೀನು ಅಳಲದಿರು. ಆ. ತರಳೆ, ನಿನ್ನ ದುರಗಂಟಿಕ್ಕಿ ನಿನ್ನವರಿಂದಲೇ ಕಳರ ಸಂಹರಿಸುವೆ. ನಿನ್ನ ಮುಡಿಯ ಕಟ್ಟಿಸೆ ಭಾಷೆ ತೀರಿಸದಿರೆ ವಸುದೇವನಾಣೆ, ತಾಯಿ ದೇವಕಿಯಾಣೆ. ಆ. ಇದು ನಾನು ನನ್ನ ತಂಗಿಗೆ ಇತ್ತಂತಹ ಮಾತು. ಆ. ಧರ್ಮಜ, ಆ. ಕೃಷ್ಣನ ಮಾತು ಎಂದಾದರೂ ಸುಳ್ಳಾಗುವುದಕ್ಕಿದೆ. ಹಾಗಾಗಿ ನಾನು ಏನು ಮಾಡುತ್ತೇನೆ ಗೊತ್ತೇ? ಮಾಡಬೇಕೆಂದು ನನಗೆ ಗೊತ್ತಿದೆ. ಆ. ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. ಹೋಗುತ್ತೇನೆ ಹೋಗುತ್ತೇನೆ ಹೋಗುತ್ತೇನೆ. ಕೃಷ್ಣ, ಎನ್ನುತ್ತ ಚಿನ್ಮಯನೇಳಲು ಯಮಧನುಜ ಮನದೊಳೋಟಿಸುತ್ತಾಗಲೂ ನಾನು ಜಾರಿ ನಿನ್ನ ಮತವಾಗ ಮೀರುವೆನೆ ಸನುಮತವು ಶ್ರೀಕೇಶವ. ಕೃಷ್ಣ, ಏನು ಸ್ವಾಮಿ ಇದು? ಕುಳಿತುಕೊಂಡ ಪೀಠದಿಂದ ಏಳುತ್ತಿದ್ದೀಯಲ್ಲ ಕೃಷ್ಣ. ಹಾ, ಕುಳಿತುಕೊಂಡ ಪೀಠದಿಂದ ಏಳಲು ನಿನಗೆ ಸಾಧ್ಯವಿದೆ. ಆದರೆ ಕೃಷ್ಣ, ನಿನ್ನನ್ನು ಈ ಹೃದಯ ಪೀಠದಲ್ಲಿಟ್ಟುಕೊಂಡು ಪೂಜಿಸಿಕೊಂಡು ಬಂದವನು ನಾನು. ನೀನು ಹೋಗುವುದಾದರೆ ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗಬೇಕು. ಧನುಜಾರಿ, ನಿನ್ನ ಮತವ ಮೀರೆನು. ಹೇ ಕೇಶವ, ನೀನು ಏನು ಹೇಳುತ್ತೀಯೋ ಅದುವೇ ನಮಗೆ ಪರಮ ಪ್ರಸಾದವು. ಸಮಾಧಾನವಾಯಿತು, ಸಮಾಧಾನವಾಯಿತು. ಆ, ಇಂತೆನಲು ಗೋವಿಂದನಿಂದನು ಸಂತತದಿ ಗುರುರಂಗ ಭೂಮಿಗೆ ಅಂತಿ ತುರಗ ಪದಾತಿ ಸೇನೆಗಳೆಲ್ಲ ಹೊರಮಡಲಿ ಕುಲ್ದಿದುದ ತಡಮಾಡಬೇಡನೆ ಚಿಂತೆಗಳ ದುಃಖುತ್ತಿ ಧರ್ಮಜ. ಕಂದು ಬಿದಲಾದಿಯಲಿ ಗಜಮುಖನನ್ನು ಪೂಜಿಸುವ. ಸಮಾಧಾನವಾಯಿತು, ಸಮಾಧಾನವಾಯಿತು. ಆ, ಯುಧಿಷ್ಠಿರ, ನಿನ್ನ ಹೆಸರೇ ಸೂಚಿಸುವಂತೆ ಆ. ಯುದ್ಧದಲ್ಲಿ ಸಮಾಧಾನದ ಮಾತುಗಳನ್ನು, ದೃಢತೆಯ ಮಾತುಗಳನ್ನು ಆಡುತ್ತಾ ಇದ್ದೀಯಾ? ಆ. ಇನ್ನು ತಡ ಮಾಡುವುದು ಬೇಡ. ಸಮಸ್ತ ಸೈನ್ಯವು ರಣಕ್ಷೇತ್ರವಾದ ಕುರುಕ್ಷೇತ್ರಕ್ಕೆ ಸಾಗಲಿ ಸಾಗಲಿ. ಆ. ಕೆರಳಿ ಬರೆಸುತ್ತಿರಲು ಕಂಡ ಔರವೇಶ್ವರನು ಅಜ್ಜ, ಭೀಷ್ಮಾಚಾರ್ಯರ ಸೇನಾಧಿಪತ್ಯದಲ್ಲಿ ಯುದ್ಧವು ನಡೆಯುತ್ತಲಿದೆ. ಕ್ಷಣ ಕ್ಷಣಕ್ಕೂ ವಿಜಯಶ್ರೀ ಒಮ್ಮೆ ಆ ಕಡೆಗೆ ಒಮ್ಮೆ ಈ ಕಡೆಗೆ ಚಲಿಸುತ್ತಾ ಇದ್ದಾಳೆ. ಯಾವುದೇ ರೀತಿಯಲ್ಲಿ ಯುದ್ಧದ ಫಲಿತಾಂಶವನ್ನು ನಿರ್ಣಯಿಸುವ ಆಗಿಲ್ಲ. ಆದರೆ ಭೀಷ್ಮಾಚಾರ್ಯರ ಸಾಮರ್ಥ್ಯದ ಮೇಲೆ ಪರಿಪೂರ್ಣ ವಿಶ್ವಾಸವನ್ನಿಟ್ಟು ಮುಂದುವರಿಯುತ್ತಿರುವ ವೇಳೆಯಲ್ಲಿ ಇದೇನೋ ನಾನು ಕಾಣುತ್ತಿರುವುದು. ಮರುತನಂದನಾದ ಭೀಮ ತನ್ನ ಗದೆಯನ್ನು ಜರೆಯುತ್ತ ಮುಂದೊತ್ತಿ ಬರುತ್ತಿದ್ದಾನಲ್ಲ.
ಆತನ ಮುನ್ನಡೆಯನ್ನು ನಿಲ್ಲಿಸಬೇಕಾದರೆ ನಾನೇ ತಡೆಯಬೇಕಾಗಿದೆ. ಅದಕ್ಕಾಗಿ ನನ್ನ ರಥವನ್ನು ಆ ಕಡೆಗೆ ಹಾರಿಸುತ್ತೇನೆ. ಎಲ್ಲ ದುರುಳ ಕೌರವನೇ ನೀನು ಎಲ್ಲ ಕೌರವ ಜೂತದಲ್ಲಿ ಮೋಸ ಮಾಡಿ ನಮ್ಮನ್ನು ಮುಗಿಸುವಂತೆ ಮಾಡಿದ ಪಾತಕಿ ನಿನ್ನಂತಹ ಭೂಪತಿಗೆ ಹಸ್ತಿನಾವತಿಯ ಭೂದೇವತೆಯು ಎಂದಿಗೂ ದಕ್ಕುವುದಿಲ್ಲ. ನಮ್ಮನ್ನು ರಾಜ್ಯ ಭ್ರಷ್ಟರನ್ನಾಗಿ ಮಾಡಿದ ನಿನ್ನ ಗರ್ವವನ್ನು ಮುರಿದು ನನ್ನ ಅಳಲನ್ನು ಸಂತೋಷದಿಂದ ತೀರಿಸುತ್ತೇನೆ. ನೆನಪಿರಲಿ, ನೆನಪಿರಲಿ. ಸಿಕ್ಕಿರನ್ನಗಳ ತಿನ್ನು ಎಲ ಎಲ ಸಿಕ್ಕ ಸಿಕ್ಕವರ ಎಂಜಲು ತಿಂದು ಆನೆಯಾಗೆ ಬೆಳೆದಿದ್ದೀಯಲ್ಲ. ಹೌದು, ಏನಿವಾಗ? ನಿನ್ನದಲ್ಲದ ಸಂಪತ್ತಿಗೆ ಆಚೆ ತರುವ ದುರ್ವ್ಯಾಮೋಹ ಇನ್ನು ಉಳಿದಿದೆಯಾ? ಬಕಾಸುರನಿಗೆ ಇಟ್ಟ ಅನ್ನವನ್ನು ತಿಂದ ಹಾಗೆ ನಿನಗೆ ಮುಕ್ಕುವುದಕ್ಕೆ ಹಸ್ತಿನಾವತಿಯ ಮಣ್ಣು ಸಿಗಲಿಕ್ಕಿಲ್ಲ. ಇದು ನಿನಗೆ ನೆನಪಿರಲಿ, ನೆನಪಿರಲಿ. ನೀನು ಒಂದೋ ಎರಡೋ ಹಸ್ತಿನಾವತಿಯ ಮಣ್ಣು ಪರರ ಸಂಪತ್ತು ಎಂದು ಹೇಳುತ್ತಿದ್ದೀಯಲ್ಲ, ಅದರಲ್ಲಿ ನಿನಗೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ನಮಗೂ ಇದೆ. ಆದರೆ ನೀನೇನು ಮಾಡಿದೆ? ಏನು ಮಾಡಿದೆ? ನ್ಯಾಯವಾದುದನ್ನು ನಮಗೆ ಕೊಡದೆ ಮೋಸದಿಂದ ವಂಚಿಸಿದೆ. ಅರಗಿನಾಲಯದಲ್ಲಿ ನಮ್ಮನ್ನು ಹಾಕಿ ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟಂತಹ ಪಾಪಿ ನೀನು. ನಿನ್ನಂತಹ ಭೂಪತಿಗೆ ಹಸ್ತಿನಾವತಿಯ ಭೂದೇವತೆಯು ಎಂದಿಗೂ ದಕ್ಕುವುದಿಲ್ಲ. ನೆನಪಿರಲಿ, ನೆನಪಿರಲಿ. ಕುಳಿತಿದ್ದಂತಹ ಆ ಬಕಾಸುರನ ಅನ್ನವನ್ನೇ ತಿನ್ನಂತ ನಿನಗೆ ಯಾವಾಗಲೂ ಇನ್ನೊಬ್ಬರ ಪಾಲಿನ ಮೇಲಿನ ಆಸೆ. ಅನ್ನದ ಆಸೆಗಾಗಿ ಮೋಸದಿಂದ ಆ ಬಕಾಸುರನನ್ನು ಕೊಂದಂತಹ ಮೂರ್ಖ ನೀನು. ನೀನು ಭೂಮಿಗೆ ಭಾರ. ಕೌರವನ ಗದೆ ರುಚಿ ನಿನಗೆ ಏನೆಂದು ತೋರಿಸಿಕೊಡುತ್ತೇನೆ. ಸಾಧ್ಯ ಉಂಟಾಗಿದ್ದರೆ ಬಾ ಮುಂದಕ್ಕೆ. ಕೌರವ ಬಕಾಸುರನ ಅನ್ನವನ್ನು ತಿಂದು ಉಳಿದ ಶಕ್ತಿ ಇನ್ನೂ ಬಾಕಿ ಇದೆ. ಸಾಧ್ಯವಿದೆ ಎಂದಾದರೆ ತಾಳಿಕೋ. ಆಗಿದ್ದರೆ ನೋಡೋಣ ನೋಡೋಣ.
ಬಂದಿದೆ. ಅಶ್ವಮೇಧದ ಸಮಯದಲ್ಲಿ ನನ್ನೊಂದಿಗೆ ಸಖ್ಯ ಮಾಡಿಕೊಂಡು ನಂತರ ಅದನ್ನೇ ತ್ಯಜಿಸಿ ಬಿಟ್ಟನಲ್ಲ ಆ ಪಾರ್ಥ. ನನ್ನ ಅಪ್ಪನಿಂದ ಪಡೆದ ವೈಷ್ಣವ ಅಸ್ತ್ರದ ಸಾಮರ್ಥ್ಯ ಏನಿದೆಯೋ ಅದನ್ನು ಪ್ರಯೋಗಿಸುವ ಸಮಯ ನನಗೀಗ ಬಂದೊದಗಿದೆ. ನನ್ನ ದಿಗ್ಗಜದಿಂದ ಸುಪ್ರತೀಕವನ್ನು ಏರಿ ಮುಂದುವರಿಯುತ್ತೇನೆ. ಆರಳು ಆರೆಲವು ಮುಂಬರಿದು ಮಂದಿಗ ಮದಯಾನೆಯ ಹಾಗೆ ಇಚ್ಛಾನುಸಾರ ಮುಂದುವರಿಯುತ್ತಾ ಬರುತ್ತಿದ್ದೀಯಲ್ಲ. ಓಹೋ, ಇದೋ ಭೀಮಸೇನ ಕೇಳುತ್ತಿದ್ದಾನೆ. ಏನು? ಯಾರು ನೀನು? ಯಾರ ಮಗನು? ನರಕದುತ ರಾಜೋತಿ ಸಾಕ್ಷರ ನಿನಗೇನಾಗಬೇಕು? ಆದರೂ ಹೇಳುತ್ತಿದ್ದೇನೆ ಕೇಳು. ನರಕ ಪ್ರಾಗ್ಜ್ಯೋತಿಷಪುರದ ಹರಸನಾದ ಭಗದತ್ತನೇ ನಾನು. ನರಕಾಸುರನ ಮಗ ಧರಣಿ ದೇವಿಯ ಪೌತ್ರನು ನಾನು. ಯಾಕೆ ನನ್ನ ಪರಿಚಯ? ಇದೋ ನನ್ನ ಅಸ್ತ್ರವನ್ನು ತಡೆಯುವುದಕ್ಕಾದರೆ ತಡೆದುಕೋ. ನೋಡೋಣ ಹಾಗಾದ್ರೆ. ಅಲ್ಲಿಗೆ ಯುದ್ಧ ಮುಕ್ತಾಯವಾಗುವುದಿಲ್ಲ, ಅದು ನನಗೂ ಗೊತ್ತಿದೆ. ಇನ್ನು ಯಾರು ಬರುತ್ತಿದ್ದಾರೆ ನೋಡೋಣ. ಅಭಿಮನ್ಯು ಬಂದಿದ್ದೀರಾಗಿ ಆರಾಧ ಬಹಳ ಕಾಲವಾಗಿದೆ ಇಂತಹ ಒಂದು ಅವಕಾಶಕ್ಕಾಗಿ ಕಾಯುತ್ತಿರುವುದು. ಪಾರ್ಥ ನಂದನನಾಗಿ ರಣವಿದ್ಯೆಯ ಸಮಸ್ತ ವಿಚಾರಗಳನ್ನು ಕರಗತ ಮಾಡಿಕೊಂಡ ನನಗೆ ಅದನ್ನು ಪರೀಕ್ಷಿಸುವಂತ ಅವಕಾಶ ಇದುವರೆಗೆ ಬರಲಿಲ್ಲ. ಹಾಗಿರುವಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಾ ಇದೆ. ಕುರುಕ್ಷೇತ್ರ ಯುದ್ಧದ ಈ ಸಂದರ್ಭದಲ್ಲಿ ನನ್ನದ್ದಾದಂತಹ ಸಾಮರ್ಥ್ಯವನ್ನು ಪರೀಕ್ಷಿಸುವಂತ ಸುಸಂದರ್ಭ ಬಂದಿದೆ. ಮುಂದಕ್ಕೆ ದೃಷ್ಟಿಯನ್ನು ಹಾಯಿಸಿದರೆ ಇದೇನು ಕಾಣುತ್ತಿರುವೆ? ದೊಡ್ಡಪ್ಪನಾದ ಭೀಮಸೇನ ಗದಾಪ್ರಹಾರವನ್ನು ತಾಳಲಾರದೆ ಧರೆಗೆ ಉಳಿದ್ದಾನೆ. ಇದನ್ನು ನೋಡಿಯೂ ಸುಮ್ಮನಿರುವುದೇ? ಅವನನ್ನು ಎದುರಿಸುತ್ತೇನೆ. ದೊಡ್ಡಪ್ಪನಾದ ಭೀಮಸೇನನನ್ನು ಧರೆಗುರುಳಿಸಿದ್ದೆಂದು ಅಹಂಕಾರದಿಂದ ಮೆರೆಯಬೇಡ. ಈಗ ನಿನ್ನ ಮುಂದೆ ನಿಂತಿರುವುದು ಪಾರ್ಥನಂದನಾದ ಅಭಿಮನ್ಯು.
ನನ್ನೊಡನೆ ಹೋರಾಡಲು ಸಾಧ್ಯವಿದೆ ನಿನಗೆ? ದಂಡ ದಂಡದ ಸರಗಳ ಕಂಡಿದೆ ಎಲ್ಲೋ ಬಾಲಕ, ಬಹಳ ಪರಾಕ್ರಮಿ ನೀನು. ಯುದ್ಧ ಎಂದರೇನು ಮಕ್ಕಳಾಟಿಗೆ ಅಂದುಕೊಂಡೆಯಾ? ಇನ್ನನ್ನು ಯಾರು ಇಷ್ಟರವರೆಗೆ ಗುರುಕುಲಕ್ಕೆ ಕಳುಹಿಸಲಿಲ್ಲವೇ? ಯುದ್ಧವನ್ನು ಶಾಕು ಮಾಡು. ಮನೆಗೆ ಹೋಗಿ ಏನಾದರೂ ಆಟದ ಸಾಮಗ್ರಿಗಳಿದ್ದರೆ ಅದರ ಜೊತೆ ಆಟವಾಡು. ಅದು ಬಿಟ್ಟು ಈ ನರಕಾಸುರನ ಮಗನ ಮುಂದೆ, ಭಗದತ್ತನ ಮುಂದೆ ಒಂದು ನಿಮಿಷ ನಿತ್ತರೂ ನೀನು ನರಕ ಸೇರಬೇಕಾಗುತ್ತದೆ. ಎಚ್ಚರ, ಎಚ್ಚರ. ನೋಡೋಣ ಹಾಗಾದರೆ. ಒಳಗೆ ಮೂರ್ಛೆಯ ತೊಳೆಯ ನೋಡುತ್ತ ಹರಿಕರೋಷದಿ ಗಂಗೆ ಅಣುಗನು ಇದಿರಿ ನೋಡು ನಡೆದಂದು ನಡೆದಿದೆ ಕಾಣುತ್ತ ಅಭಿಮನ್ಯು ರಣಕ್ಷೇತ್ರದ ಕಡೆಗಾಗಿ ದೃಷ್ಟಿಯನ್ನು ಹಾಯಿಸಿದರೆ ನಮ್ಮ ಕಡೆಯಿಂದ ಹೋರಾಡುತ್ತಿದ್ದ ಭಗದತ್ತ ಮೂರ್ಛೆ ಹೋಗಿ ಧರೆಗುರುಳಿದ್ದಾನೆ. ಅವನಿಗೆ ಈ ಸ್ಥಿತಿಯನ್ನು ತಂದವರು ಯಾರು? ಯಾರಾಗಿರಬಹುದು? ಈ ಕ್ಷಣ ನೋಡಬೇಕಾಗಿದೆ. ಮುಂದುವರಿಯುತ್ತೇನೆ, ನೋಡೋಣ ಯಾರು ತಾತ ಯಾರು ಸಂಗನ ಜೂರನೆ ಅಜ್ಜ, ತಾತ, ಯಾರು ನೀವು? ಇದುವರೆಗಿನ ಅದೆಷ್ಟೋ ಯುದ್ಧಗಳಲ್ಲಿ ಏಕಮೇವ ದ್ವಿತೀಯರಾಗಿ ಮೆರೆದವರು ನೀವು. ಬೇರೆಲ್ಲ ವಿಚಾರಗಳು ಯಾಕೆ? ಅಂಬೆಯ ಪ್ರಕರಣದಲ್ಲಿ ನಿಮ್ಮ ಗುರುಗಳಾದ ಪರಶುರಾಮನ ಜೊತೆಗೆ ನಡೆಸಿದ ಒಂದೇ ಒಂದು ಹೋರಾಟ ಸಾಕಲ್ಲವೇ ಅಜ್ಜ ಭೀಷ್ಮಾಚಾರ್ಯರ ಸಾಮರ್ಥ್ಯವನ್ನು ಹೇಳುವುದಕ್ಕೆ? ಅಂತಹ ಖ್ಯಾತನು ಶಂತನು ಪುತ್ರರು ಆದಂತ ನೀವು ಈ ಬಾಲಕನೊಡನೆ ಯುದ್ಧಕ್ಕಾಗಿ ಬಂದಿದ್ದೀರಲ್ಲ, ನಿಮ್ಮ ಇದುವರೆಗಿನ ಕೀರ್ತಿ ಏನು? ಅದೆಲ್ಲವನ್ನು ಈ ಯುದ್ಧದಲ್ಲಿ ಇಲ್ಲದಂತೆ ಮಾಡುತ್ತೇನೆ. ತರಳ ಅಜ್ಜ, ತರಳನಾದರೂ ರಣದಲ್ಲಿ ತರಳನಾದರೂ ರಣದಲ್ಲಿ ಬೆದರೋಡೆದ ದುರದೀರ ನಗೆ ನಿನ್ನಲಿ. ತರಳನಾದರೂ ರಣದಲ್ಲಿ ಬೆದರೊಡೆದ ದುರದೀರ ನಗೆ ನಿನ್ನಲಿ. ಕರಜ ಮಕೃತಿ ನೋಡಲು ಬಂದಿನ ದೊರೆದ ಭೀಷ್ಮನು ಮುದದೊಳು. ತರಳ ಅಜ್ಜ, ನೀನು ನೋಡುವುದಕ್ಕೆ ತರಳ, ಹಾ. ಆದರೆ ನಿನ್ನ ಸಾಮರ್ಥ್ಯವನ್ನು ನೋಡಿದರೆ ನೀನು ತರಳ ಅಲ್ಲ ಅಂತ ಹೇಳಬೇಕಾಗುತ್ತದೆ. ರಣಕ್ಷೇತ್ರದಲ್ಲಿ ನಿನ್ನ ಸಾಮರ್ಥ್ಯವನ್ನು ಇದುವರೆಗಿನ ಯುದ್ಧದಲ್ಲಿ ನಾನು ನೋಡಿದವನಿದ್ದೇನೆ. ಹಾ. ಮಗು, ನೀನು ಯುದ್ಧದಲ್ಲಿ ಶೂರ ಧೀರನಾದೆ.
ಅಭಿಮನ್ಯು ನಮ್ಮ ವಂಶದ ಮುಂದಿನ ಕುಡಿ ನೀನು. ಹಾ. ಆದ ಕಾರಣ ನಿನ್ನ ಪರಾಕ್ರಮ ಏನಿದೆಯೋ ಅದನ್ನು ಕಣ್ಣಾರೆ ಕಾಣುವಂತಾಗಿದೆ ಮಗನೇ, ಅದಕ್ಕಾಗಿ ಬಂದೆ. ಸುರನರೋರಗ ಮಧ್ಯದಿ ದುರದೊಳಗೆ ದರಿಯಿಲ್ಲವೆಂದು ಜಗದಿ ದರಿಸಿಬ್ಬರ ಕೀರ್ತಿಯ ಮಮದಾದ ದರಳ ನುಡುಗಳ ಗುಂಬೆಯ ಅಜ್ಜ, ಏನು ಹೇಳುತ್ತಾ ಇದ್ದೀರಿ ನೀವು? ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ ನನಗೆ. ಪ್ರಸ್ತುತ ಸುರ ನರ ಉರಗ ಮಧ್ಯದಲ್ಲಿ ನಿಮಗೆ ಸರಿಸಮವಾಗಿ ನಿಲ್ಲುವವರು ಯಾರೂ ಇಲ್ಲವೆಂಬ ಖ್ಯಾತಿ ಇದೆ. ಆ ನಿಮ್ಮ ಇದುವರೆಗಿನ ಕೀರ್ತಿಯನ್ನು ಈ ಬಾಲಕನಲ್ಲಿ ಯುದ್ಧ ಮಾಡಿ ಕಳೆದುಕೊಳ್ಳುತ್ತೀರಾ? ಒಂದೇ ಜರಗೀಡೆ ಕುವರಾಗ ಬೆತ್ತೇರುವ ತಂದೆ ಮಗನೇ, ನನ್ನ ಒಂದೇ ಒಂದು ಬಾಣಕ್ಕೆ ಈಡು ನೀನು. ಆದರೆ ನಿನ್ನನ್ನು ಪೆತ್ತಂತಹ ತಂದೆ ಯಾರು? ಆ ಪಾರ್ಥ. ನಿನ್ನ ಮಾತುಗಳನ್ನು ಕೇಳುವಾಗ ಈ ಮುದುಕನಿಗೆ ಕೋಪ ಬರುತ್ತದೆಯಾದರೂ ನಿನ್ನನ್ನು ಕೊಲ್ಲಲು ಮನಸ್ಸು ಬರುತ್ತಿಲ್ಲವಪ್ಪ. ಅಜ್ಜ, ನಡುಗುತ್ತಾ ಇದ್ದೀರಲ್ಲ. ಅಜ್ಜ, ಏನು ಹೇಳುತ್ತಾ ಇದ್ದೀರು ನೀವು? ನಿಮ್ಮ ಕೈ ಕಾಲುಗಳು ನಡುಗುತ್ತಾ ಇದೆ. ಕೌರವ ಪಾಂಡವರ ಈ ಯುದ್ಧದಲ್ಲಿ ಕೌರವರ ಕಡೆಗಾಗಿ ನಿಂತಂತ ನಿಮ್ಮ ಮನಸ್ಸು ನಿಮ್ಮದ್ದಾದ ಅಸ್ಥಿರ ತೀರ್ಮಾನದ ಫಲವಾಗಿ ನಡುಗುತ್ತಾ ಇದೆ. ಆದರೂ ನೀವು ಪೌರುಷದ ಮಾತು ಬಿಡುತ್ತಿಲ್ಲ. ನನ್ನನ್ನು ಹುಡುಗ ಎಂದು ಹೇಳುತ್ತಿದ್ದೀರಲ್ಲ. ನನ್ನ ಶಸ್ತ್ರವಿದ್ಯೆಗಳಿಗೆ ಹುಡುಗತನವಿಲ್ಲ. ಬೇಕಾದರೆ ನೋಡಿ, ಈಗೋ ಬಾಣ ಪ್ರಯೋಗವನ್ನು ಮಾಡುತ್ತೇನೆ. ಸಾಧ್ಯವಿದ್ದರೆ ತಡೆದುಕೊಳ್ಳಿ. ಹಸುಳೆ, ವೀರಕ್ಷತ್ರಿಯ ನೀನು. ನಿನ್ನ ಅಪ್ಪ ನಿನ್ನನ್ನು ಹಡೆದು ವಸುದೆಯಲ್ಲಿ ಕೃತಕೃತ್ಯನಾದ. ಆದರೆ ಮಾಡಲೇನು, ನೀನು ಈ ರೀತಿಯಾಗಿ ಬಾಣವನ್ನು ಪ್ರಯೋಗಿಸುವಾಗ ನನ್ನಿಂದ ತಡೆಯದೇ ಇರಲು ಸಾಧ್ಯವಾಗುವುದಿಲ್ಲ. ಆದ ಕಾರಣ ಇದು ಮಾರ್ಗ ಮಧ್ಯದಲ್ಲಿ ನಿನ್ನ ಬಾಣಗಳನ್ನು ತಡೆ ಹಿಡಿದಿದ್ದೇನೆ. ಮಾತ್ರವಲ್ಲ, ಈ ಅಭಿಮನ್ಯವನ್ನು ಸೆರೆ ಹಿಡಿದಿದ್ದೇನೆ. ಕುರುಕುಲದ ಬಾಲಕರುಳಿವನ ಪೋಲ್ಮವರಿಲ್ಲ.
ಪಾಲಕರೊಳಿವನ ಪೋಲ್ಬವರಿಲ್ಲ ಪರಮದ ಕೀರ್ತಿಯುತನಿಲ್ದು ಬಿಡಲಾಕ್ಷಣವೇಗೆ ಪರಮ ಸತ್ಕೀರ್ತಿಯುತನಿಂದು ಬಿಡಲಾಕ್ಷಣವೇ ಆ ಅಭಿಮನ್ಯು ಸೆರೆ ಸಿಕ್ಕಿದ್ದಾನೆ. ಇದನ್ನು ಕಂಡು ನಮ್ಮವರಾದ ದುಶ್ಯಾಸನ, ಕೃಪಾ ಮೊದಲಾದವರು ಬಹಳ ಹರ್ಷದಿಂದ ಇತ್ತ ಕಡೆಗೆ ಬರುತ್ತಾ ಇದ್ದಾರೆ. ಆದರೆ ಆ ದುಷ್ಟರ ಕೈಗೆ ಈ ಬಾಲಕನನ್ನು ಖಂಡಿತ ಕೊಡಲಾರೆ. ಇವನು ಯಾರು? ಭಾರತ ರತ್ನ ವೀರ ಅಭಿಮನ್ಯು. ಇವನು ಮುಂದೆ ಹಲವಾರು ವರ್ಷ ಬಾಳಿ ನಮ್ಮ ವಂಶವನ್ನು ಬೆಳಗಬೇಕಾಗಿದೆ. ಆದ ಕಾರಣ ಆ ದುಷ್ಟರು ಇತ್ತ ಕಡೆಗೆ ಬರುವ ಮೊದಲೇ ಈ ಬಾಲಕನನ್ನು ಬಿಟ್ಟು ಬಿಡುತ್ತೇನೆ. ಸಹೃದಯರೇ, ಬನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘ ದೇಲಂಪಾಡಿ 80ರ ಸಂಭ್ರಮದಲ್ಲಿದ್ದೇವೆ ನಾವು. ಇವತ್ತು ಪ್ರಾತಃ ಕಾಲ 7:30ರಿಂದ ವಿಘ್ನ ವಿನಾಶಕನಾದಂತಹ ಶ್ರೀ ಗಣಪತಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಕಾರ್ಯಕ್ರಮದ ಈ ಸಾಂಸ್ಕೃತಿಕ ಉತ್ಸವದ ಭಾಗವಾಗಿ ದೇಲಂಪಾಡಿಯ ಪ್ರತಿಭಾನ್ವಿತರಾದಂತಹ ಬನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘದ ಮಹಿಳಾ ಸದಸ್ಯರಿಂದ ಅತ್ಯುತ್ತಮವಾದಂತಹ, ನಿಜವಾಗಿಯೂ ಇದು ಶ್ಲಾಘನೆಯಲ್ಲ, ನಿಜವಾದಂತಹ ವಾಸ್ತವ